ಅದೃಷ್ಟ ಅಂತಾರಲ್ಲ ಹಾಗೆ ನನಗೆ ಆ ಚೌಕದಲ್ಲಿ ಒಂದು ಕುಡ್ಕೊಂಡ್ಬಂತು. ವಾಟ್ ನೆಕ್ಸ್ಟ್ ಅಂತಂದಾಗ ಆ ಕಾಟೇರ್ ಅಂತ ಒಂದು ಸಿನಿಮಾ. ಅದು ಕೂಡ ನಿಮಗೆ 80s 90s ಬ್ಯಾಕ್ ಡ್ರಾಪ್. ಅದು ತುಂಬಾ ಕಷ್ಟ. ಡೆವಿಲ್ ಸಿನಿಮಾಗೆ ಬಂದೆ. ನನಗೆ ಇನ್ನೊಂದು ಚಾಲೆಂಜ್ ಅನಿಸ್ತು ಅಲ್ಲಿ. ರಾಬರ್ಟ್ ಕಾಟೇರ ಮಾಡಿದ್ಮೇಲೆ ನನಗೆ ಇದೊಂದು ಚಾಲೆಂಜ್ ಅನಿಸ್ಬಿಡ್ತು. ನಾನು ಕಾಟೇರ ಮಾಡ್ತಾ ಇದ್ದಂದಾಗ ನಾನು 80s ಹೋಗ್ಬೇಕು. ನಾನು ರಾಬರ್ಟ್ ನ ತಲೆಗೆ ಹಾಕೊಂಡು ನಾನು ಕಾಟೇರ ಸಿನಿಮಾ ಮಾಡೋಕ್ಕಾಗಲ್ಲ. ದರ್ಶನ್ ಸರ್ ನೋಡಿ ಒಂದು ಗ್ಲಾಸ್ ಹಿಂಗ್ ಎಲ್ಲ ಆಡ್ಸಿರ್ತಾರೆ. ಅದ್ರ ರಪ್ ಅಂತ ಒಂದಿಷ್ಟು ಸಿಗರೇಟ್ ಬರ್ತದೆ. ಟಕ್ ಅಂತ ಹೊಡಿತಾರೆ. ಟೈಮಿಂಗ್ ಅದು. ಆ ಟೈಮಿಂಗ್ ಹೊಡೆದು ಈಗ ಬಂದಿಷ್ಟು ಹಿಂಗ್ ಮೇಲೆ ಬಂದ್ಬಿಡ್ತದೆ. ವೆರಿ ಟ್ಯಾಲೆಂಟೆಡ್ ಅದ್ರಲ್ಲಿ ಸಾರ್ ಮಾತ್ರ ನಿಜ. ಅವ್ರು ಏನು ಇವತ್ತು ಒಂದು ಸುಮ್ಮನೆ ಹಿಂಗೆ ಅದನ್ನ ಹೇಳ್ಕೊಟ್ರೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಅದನ್ನ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ನಮಗೆ ಆ ಔಟ್ಪುಟ್ ಹಂಗೆ ಕಾಣುತ್ತೆ. ಕಾಟೇರ ಮಾಡಬೇಕಾದ್ರೆ ನಾನೊಂದು ಲೆನ್ಸ್ ತರಿಸಿದ್ದೆ, ಪೈಪ್ ತರ ಇರ್ತದೆ ಅಷ್ಟೇ. ದರ್ಶನ್ ಸರ್ ಒಂದು ಆ ಮಚ್ಚನ್ನ ಹಿಂಗೆ ನೋಡ್ತಾರೆ. ಆ ಮಚ್ಚು ನೋಡ್ಬೇಕು, ಆ ಮಚ್ಚು ಥ್ರೋಟ್ ಹಂಗೆ ನಾನು ಬರ್ತೀನಿ. ಅದಾದ್ಮೇಲೆ ಆ ಮಚ್ಚು ಹಿಂಗೆ ಮಾಡಿದ್ರೆ ಬರೀ ಅವ್ರ ಕಣ್ಣು, ಆ ಮಚ್ಚು ನಾರ್ಮಲ್ ನಾವು ಲೆನ್ಸ್ ಎಲ್ಲ ನಾವು ಅದನ್ನ ತೆಗಿಯಕ್ಕಾಗಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ತುಂಬ ಜನ ಫ್ಯಾನ್ಸು ಅಂದರೆ ಪ್ರತಿ ಸಲ ಡೆವಿಲ್ದು ಒಂದು ಚಿಕ್ಕ ವಿಡಿಯೋ ಬಿಟ್ಟರು ಡಿ.ಒ.ಪಿ ಸರ್ದು ಬೇಗ ಇಂಟರ್ವ್ಯೂ ಮಾಡಿ, ಡಿ.ಒ.ಪಿ ಸರ್ದು ಬೇಕು, ಸುಧಾಕರ್ ಸರ್ದು ಇಂಟರ್ವ್ಯೂ ಬೇಕು ಅಂತ ಕಾಯ್ತಾಯಿದ್ರಿ. ಆ್ಯಂಡ್ ನಿಮ್ಗೆಲ್ಲರಿಗಿಂತ ಜಾಸ್ತಿ ನನಗೆ ಇತ್ತು. ನಾನು ಆ್ಯಕ್ಚುಲಿ ಫಸ್ಟ್ ಇಂಟರ್ವ್ಯೂ ಅವ್ರದ್ದೇ ಮಾಡಬೇಕಿತ್ತು. ತುಂಬ ಬ್ಯುಸಿ ಇದ್ದರು ಡೆವಿಲ್ ಕೆಲಸದಲ್ಲೇ. ಈಗ ಫೈನಲಿ ನನಗೆ ಸಿಕ್ಕಿದ್ದಾರೆ. ಇನ್ನೇನು ಡೆವಿಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಆಲ್ರೆಡಿ ಹಬ್ಬ ಶುರುವಾಗಿದೆ. ಫ್ಯಾನ್ಸ್ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಪ್ರಮೋಷನ್ ಅವರೇ ನಿಂತ್ಕೊಂಡು ಮಾಡ್ತಿದ್ದಾರೆ. ಒಂದೊಂದಲ್ಲ, ತುಂಬ ದೊಡ್ಡದಾಗಿ ಸದ್ದು ಮಾಡೋದಕ್ಕೆ. ಆ್ಯಂಡ್ ತುಂಬ ದೊಡ್ಡ ಕೈಗಳು ಈ ಸಿನಿಮಾ, ತುಂಬ ದೊಡ್ಡ ಕೈಗಳಿಗೆ ಈ ಸಿನಿಮಾ ಇವತ್ತು ಸಿಕ್ಕಿದೆ. ಅದೊಂದು ಗುಡ್ ನ್ಯೂಸ್ ನಿಮಗೆ. ಸೊ ಇಂಥ ಹೊತ್ತಲ್ಲಿ ನನ್ನ ಜೊತೆಗೆ ಸುಧಾಕರ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಹ್ಯಾಟ್ರಿಕ್ ಅಲ್ಲ ಇದು, 4ನೇ ಪಿಕ್ಚರು. ದೊಡ್ಡ ಬ್ಲಾಕ್ ಬಸ್ಟರ್ನ ಕೊಟ್ಟಿದ್ದೀರಾ ಡಿ ಬಾಸ್ ಜೊತೆಗೆ. ಆ್ಯಂಡ್ ಡೆವಿಲ್ಲು ತುಂಬ ವಿಷಯಗಳಿಗೆ ಸ್ಪೆಷಲ್ಲು ಹೌದು, ತುಂಬ ವಿಷಯಗಳಿಗೆ ತುಂಬ ಇಂಪಾರ್ಟೆಂಟು, ಸೂಕ್ಷ್ಮನೂ ಹೌದು. ಈ ಹೊತ್ತಲ್ಲಿ ರೈಟ್ ನಾವು ಏನು ಫೀಲ್ ಆಗ್ತಿದೆ? ಈಗ ತಾನೇ ಕೆಲಸಗಳು ಮುಗಿಸ್ಬಂದಿದ್ದೀರಾ, ಸಿನಿಮಾ ಫಸ್ಟ್ ಕಾಪಿ ನೋಡಿದ್ದೀರಾ, ಏನು ಫೀಲ್ ಆಗ್ತಿದೆ? ಅಲ್ಲ, ನನಗೆ ಇನ್ನೂ ಟೆನ್ಷನ್ ಇದೆ. ಯಾಕಂತಂದರೆ ಇವಾಗ 11th ರಿಲೀಸ್ ಆಗಬೇಕಾದ್ರೆ ಸಿನಿಮಾ. ಸೊ ಇವಾಗ ಡಿ ಐ ಕಾರ್ಯಕ್ರಮ ನಡೀತಾ ಇದೆ. ಆಲ್ಮೋಸ್ಟ್ ಮುಗಿಸಿದ್ದೀನಿ. ಇನ್ನೂ ಒಂದು 2-3 ಡೇಸಲ್ಲಿ ಒಂದು ಫೈನ್ ಟ್ಯೂನ್ ಮಾಡಿಬಿಟ್ರೆ ಸೊ ಅದು ಫೈನಲ್ ಕಾಪಿ ಬಂದ್ಬಿಡುತ್ತೆ. ನಿಮ್ಮ ಆ್ಯಕ್ಚುಲಿ ಒಂದೊಂದು ಕಂಟೆಂಟ್ ಬಂದಾಗ್ಲೂ ಡಿ.ಒ.ಪಿ ಸರ್ನ ಮಾತಾಡಿಸಿ, ಡಿ.ಒ.ಪಿ ನಮ್ಮ ಕನ್ನಡ ಪಿಕ್ಚರ್ ಆಡಿಯನ್ಸು ಕಮೆಂಟ್ ಮಾಡ್ತಾನೆ ಇದ್ರು. ನಾನು ಡೆವಿಲ್ದು ಏನೇ ಒಂದು ಸಣ್ಣ ವೀಡಿಯೋ ಹಿಂಗೆ ಕೂತ್ಕೊಂಡು ಇದು ಅಪ್ಡೇಟು ಹಿಂಗೆ ಬಂದಿದೆ ಅಂತ ಅಂದ್ರೆ ಫಸ್ಟ್ ಕಮೆಂಟ್ಸ್ ಆಗಿರೋದು ಇವಾಗ ನೋಡಿ ಬೇಕಾರೆ ಆಮೇಲೆ. ಸೊ ಅಷ್ಟು ಡಿಮ್ಯಾಂಡ್ ಇರುವಂಥ ಮಾತುಕತೆ ನಿಮ್ಮ ಜೊತೆಗೆ. ಸೊ ಹಾಗಾಗಿ ಒಂದು ತುಂಬ ಪ್ರಶ್ನೆಗಳಿದೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನನಗೂ ಗೊತ್ತಾಗ್ತಿಲ್ಲ. ಸೊ ಒಂದು ಡೆವಿಲ್ ಜರ್ನಿ ಸ್ಟಾರ್ಟಿಂಗು ಇಂದ ಇಲ್ಲಿವರೆಗೂ ತುಂಬ ಏನು ಒಳ್ಳೆಯ ನೆನಪುಗಳು, ಕೆಟ್ಟ ನೆನಪುಗಳು ಎಲ್ಲವೂ ಇರ್ತವೆ, ಇಲ್ಲ ಅಂತಲ್ಲ. ಸೊ ಈ ಒಂದು ಜರ್ನಿ ನೆನೆಸ್ಕೊಳ್ಳೋ ಥರದಾದರೆ ಸುಧಾಕರ್ ಸರ್ಗೆ? ಇಲ್ಲ, ಈಗ ಡೆವಿಲ್ ನನಗೆ ಒಂದು ಸ್ವಲ್ಪ ಒಂದು ಸ್ಪೆಷಲ್ ಸಿನಿಮಾ. ಯಾಕೆ ಅಂತಂದರೆ ಇವಾಗ ನೀವು ನೋಡ್ದಂಗೆ ನಾನು ಚೌಕ ಅಂದರೆ ಅದೇ ಫಸ್ಟ್ ಆ್ಯಕ್ಚುಲಿ ಆ ಚೌಕಾಗೆ ಆ ದರ್ಶನ್ ಸರ್ದು ಎಪಿಸೋಡ್ ನಾನು ಮಾಡೋ ಇರಲಿಲ್ಲ. ಅದು ಆ್ಯಕ್ಚುಲಿ ಬೇರೆ ಕ್ಯಾಮ್ರಾಮನ್ ಆ್ಯಕ್ಚುಲಿ ಇದ್ದಿದ್ದು. ಸೊ ದರ್ಶನ್ ಸರ್ ಇಲ್ಲ ಅವ್ನ ಕೈಲಿ ಮಾಡಿಸು ಅಂತ ಅಂದಾಗ ನನಗೆ ಮೊದಲನೇ ಒಂದು ಅವಕಾಶ ಅಂತ ಸಿಕ್ಕಿದ್ದು ಚೌಕದಲ್ಲಿ. ಅದು ಅವ್ರ ಎಪಿಸೋಡು ಮಾಡೋವಂಥ ಒಂದು ಅವಕಾಶ. ಯಾಕಂದರೆ ನಾನು ಅದರಲ್ಲಿ ದಿಗಂತದ್ದು ಎಪಿಸೋಡು, ಆಮೇಲೆ ಸುಮಾರು ಜನದೆಲ್ಲ ಪ್ಯಾಚ್ ವರ್ಕ್ಸ್ ಅದೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಅದೇನೋ ಅಂತಾರಲ್ಲ, ಒಂದು ಅದೃಷ್ಟ ಅಂತಾರಲ್ಲ ಹಾಗೆ ನನಗೆ ಆ ಚೌಕದಲ್ಲಿ ಒಂದು ಕುಡ್ಕೊಂಡ್ಬಂತು. ಅದು ಮಾಡಿದ್ವಿ. ಅದು ಮಾಡಿದ ತಕ್ಷಣವೇ ನೆಕ್ಸ್ಟು ದರ್ಶನ್ ಸರ್ ಒಂದು ಆಫರು, ನಮ್ಮ ತರುಣ್ಗೆ ಒಂದು ಸಿನಿಮಾ ಮಾಡಿಬಿಡ್ತೀನ ಅಂತ ಕೇಳಿದ್ರು. ಸೊ ನಮಗೆ ಎಕ್ಸೈಟಿಂಗು ಏನಂದರೆ ದರ್ಶನ್ ಸರ್ದು ಸಿನಿಮಾ ನಾವು ಮಾಡ್ತಾಯಿದ್ದೀವಿ, ಒಂದು ಬೇರೆ ಒಂದು ಇದರಲ್ಲಿ ತೋರಿಸೋಣ, ಅವರು ಬೇರೆ ಒಂದು ಇದರಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಅವ್ರು ಏನು ಹಿಂದೆ 50 ಸಿನಿಮಾ ಮಾಡಿದರು. ನಾವು ಏನು ಅವ್ರಿಗೆ ಸ್ಪೆಷಲಾಗಿ ಮಾಡ್ಬೋದು, ಏನು ಸ್ಪೆಷಲಾಗಿ ಮಾಡ್ಬೋದು ಅಂತ ಅಂದಾಗ ಅವ್ರನ್ನ ಸಕ್ಕ ಸ್ಟೈಲಿಶಾಗಿ ತೋರಿಸೋದು. ಯಾಕಂದರೆ ಅದರಲ್ಲಿ ಡಬಲ್ ಶೇಡ್ ಇರೋಂಥ ಕ್ಯಾರೆಕ್ಟ್ರು. ಸೊ ಯಾವ ಥರ ಮಾಡೋಣ ಅಂತ ಅಂದ್ಬಿಟ್ಟು ಒಂಚೂರು ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ರಾಬರ್ಟ್ ಸಿನಿಮಾ ಮಾಡಿದ್ವಿ. ಅದು ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಯಿತು. ಅದರಲ್ಲೂ ನನಗೊಂದು ಒಳ್ಳೆ ಹೆಸರು ಬಂತು, ಅವಾರ್ಡ್ಸ್ಗಳು ಬಂತು. ಅದಾದಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತಂದಾಗ ಕಾಟೇರ್ ಅಂತ ಒಂದು ಸಿನಿಮಾ. ಅದು ಕೂಡ ನಿಮಗೆ 80s 90s ಬ್ಯಾಕ್ ಡ್ರಾಪು. ಅದು ತುಂಬ ಕಷ್ಟ. ಇವತ್ತಿನ ಇದರಲ್ಲಿ ನಾವು ಇವತ್ತಿನ ಒಂದು ಪ್ರೆಸೆಂಟ್ ಇದರಲ್ಲಿ ನೀವು ಮಾಡ್ಬೋದು. ಆದರೆ ನೀವು 80s 90s ನೀವು ನಾವು ಈ ಟೈಮಲ್ಲಿ ಹುಡ್ಕೋಕ್ಕಾಗತ್ತೆ. ಅದನ್ನೆಲ್ಲ ಅಚೀವ್ಮೆಂಟ್ ಮಾಡಬೇಕು. ಅದನ್ನೆಲ್ಲ ರೆಫರೆನ್ಸ್ ಎಲ್ಲ ತೆಗೆದು ಮತ್ತೊಂದು ಏನೇನು ಅದಕ್ಕೆ ಸರ್ಕಸ್ ಮಾಡಬೇಕು ಅದನ್ನೆಲ್ಲ ಮಾಡಿ ಒಂದು ಕಾಟೇರ ಸಿನಿಮಾ ಕೊಟ್ಟರೆ ನಿಮಗೆ ಗೊತ್ತು ಅದೊಂದು ಇತಿಹಾಸ. ಆ ಸಿನಿಮಾ ಒಂದು ಇತಿಹಾಸ ಆಯಿತು. ಸೊ ಅದಾದಮೇಲೆ ಡೆವಿಲ್ ಸಿನಿಮಾಗೆ ಬಂದೆ. ಅಲ್ಲಿ ಬಂದಾಗ ನನಗೆ ಇನ್ನೊಂದು ಚಾಲೆಂಜ್ ಅನಿಸ್ತು ಅಲ್ಲಿ. ಇವಾಗ ರಾಬರ್ಟು ಕಾಟೇರ ಮಾಡಿದ್ಮೇಲೆ ನನಗೆ ಇದೊಂದು ಚಾಲೆಂಜ್ ಅನಿಸ್ಬಿಡ್ತು. ಯಾಕಂದರೆ ಇದನ್ನು ನಾನು ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಿನಿಮಾ ನೀವು ನೋಡಿದ ಮೇಲೆ ಏನಕ್ಕೆ ಅಂತ ನಾನು ಈ ಮಾತನ್ನ ಏನಕ್ಕೆ ಹೇಳಿದೆ ಅಂತ, ಆ ಸ್ಪೆಷಲ್ ಏನು ಅಂತ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಅದನ್ನು ಹೇಳಿದ್ರೆ ಆ ಎಕ್ಸೈಟ್ಮೆಂಟ್ ನಿಮಗೆ ಇದೇನಾ ಅಂತ ಅನ್ಸ್ಬಿಡ್ತದೆ. ಬಟ್ ನೀವು ಸಿನಿಮಾ ನೋಡಿದಾಗ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂತ ಆ ಎಕ್ಸೈಟ್ಮೆಂಟ್ ಗೊತ್ತಾಗುತ್ತೆ. ನಾವು ಹೇಳ್ತೀವಲ್ಲ, ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಡೆವಿಲ್.
ವೆರಿ ಎಂಟರ್ಟೈನ್ಮೆಂಟ್ ಈ ಸಿನಿಮಾ ಡೆವಿಲ್ ಸಿನಿಮಾ ನಿಮಗೆ. ಅಂದರೆ ಟೆಕ್ನಿಕಲಿ ಸರ್ ನೀವು ಎಸ್ಪೆಷಲಿ ಅವರು ಅದೊಂದು ಕಾಂಬಿನೇಷನ್ ಅಂತ ಬಂದಾಗ ತರುಣ್ ಕಾಂಬಿನೇಷನ್ ಅಂದರೆ ನಿಮ್ಮದೊಂದು ಚಾಕಚಕ್ಯತೆಯನ್ನು ತೋರ್ಸಕ್ಕೆ ಹೋಗ್ತೀರಾ. ಅಂದರೆ ನಮ್ಮ ಈಗ ಚೌಕದ ಅವಾಗಲೇ ಮಾತಾಡ್ತೀವಿ ಅಂದರೆ 50 ಕ್ಯಾಮ್ರಾಸ್ ಅಂದರೆ ಆ ಥರದ್ದು ಒಂದು ಅಟೆಂಪ್ಟ್ಗಳು. ನನಗೆ ರಾಬರ್ಟ್ ನೋಡಿದಾಗ ಲಿಟ್ರಲಿ ರಾಬರ್ಟ್ ವರೆಗೂ ಕನ್ನಡ ಸಿನಿಮಾಗಳು ಬಂದಿದ್ದು ರೇಂಜಿಗೂ ಅಂದರೆ ಎಸ್ಪೆಷಲಿ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಬರ್ಟ್ ನೋಡಿದಾಗ ಅನಿಸಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಷ್ಟು ಕ್ಲೀನ್ ಆ್ಯಂಡ್ ಆ ಫ್ರೇಮಿಂಗ್ಸ್ ಅದನ್ನ ನೋಡೋದಕ್ಕೆ ಆ ರಿಚ್ನೆಸ್ ಹೆಂಗೆ ಆ ಫ್ರೇಮಿಂಗ್ಸು ಮತ್ತು ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ಸ್ಗೆ ನೀವು ಮಾಡಿರುವಂಥ ಟ್ರೀಟ್ಮೆಂಟ್ ಇದೆಯಲ್ಲ DI ಆಗಲಿ ಅಥವಾ ನೀವು ಇದನ್ನು ವಿಜುವಲ್ ಎಫೆಕ್ಟ್ಸ್ ಎಕ್ಸ್ಟ್ರಾಡಿನರಿ. ಇವತ್ತಿಗೂ ಒಂದು ಅಷ್ಟು ಮೊನ್ನೆ ಯಾವುದೋ ಒಂದು ಅದ್ರ ಡಬ್ಡ್ ವರ್ಷನ್ ಹಿಂದಿಲಿ ಬರ್ತಾ ಇತ್ತು. ಹೌದು ಏನೋ ಇದು ಈ ಕ್ವಾಲಿಟಿ ಅಂತ. ಏನು ಸುಮಾರು ವ್ಯೂಸ್ ನೋಡ್ಬಿಟ್ರೆ ನೀವು ಎಷ್ಟು 3 ಕೋಟಿ 4 ಕೋಟಿ 4 ಕೋಟಿ ಏನೋ ಜನ ನೋಡಿರೋದು ಅದನ್ನು. ಹೌದು. ಸೊ ಅಲ್ಲ ನಾನು ಅದನ್ನೇ ಹೇಳ್ತೇನೆ, ನೀವು ಅದನ್ನ ಹೇಳ್ತಾರಲ್ಲ, ನಾನು ಯಾವಾಗಲೂ ಅಷ್ಟೇ ಒಂದು ಫ್ರೇಮ್ ನಾನು ಮಾಡ್ಕೊಡ್ತೀನಿ. ಇವಾಗ ನಾನು ಕಾಟೇರ ಮಾಡ್ತಾ ಇದ್ದಂದಾಗ ನಾನು 80s ಹೋಗ್ಬೇಕು. ನಾನು ರಾಬರ್ಟ್ನ ತಲೆಗೆ ಹಾಕೊಂಡು ನಾನು ಕಾಟೇರ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಇವಾಗ ಕಾಟೇರ ಸಿನಿಮಾ ಮಾಡಬೇಕಾದ್ರೆ ಆ 80s ಬ್ಯಾಕ್ ಡ್ರಾಪ್ನ ನಾನು ಫಸ್ಟ್ ಕಲ್ಪನೆ ಮಾಡ್ಕೊಡ್ತೀನಿ. ನೀವು ಕತೆ ಹೇಳಿದಾಗ ಅದೇ ಹೇಳ್ತಾರೆ, ನಾನು ಕಲ್ಪನೆ ಮಾಡ್ಕೊಂಡಾಗ ಅದಕ್ಕೆ ಏನು ಲೈಟ್ ಮಾಡಬೇಕು. ಅವಾಗ 80s 90s ಲೈಟ್ಸ್ಗಳಿರಲಿಲ್ಲ, ದೀಪಗಳಲ್ಲಿ ಅವಾಗೆಲ್ಲ ಇದ್ದರು. ಸೊ ಆ ದೀಪದಲ್ಲಿ ನಾನು ಏನು ತೋರಿಸ್ಬೋದು. ಸೊ ಫೈರ್ಸು ಇದು ನೋಡಿ, ಅದರಲ್ಲಿ ನೀವು ವಿಲ್ಲನ್ ಮನೆ ಬಿಟ್ಟರೆ ಅಲ್ಲಿ ಲೈಟ್ ಅಂತ ಒಂದು ಬಿಟ್ಟರೆ ಇನ್ನು ನಾನು ಎಲ್ಲೂ ಕೂಡ ನಾನು ಲೈಟ್ ಹಾಕಿಲ್ಲ. ಎಲ್ಲನೂ ನ್ಯಾಚುರಲ್ಲು. ಬಟ್ ಆ ಫೈರ್ದು ಏನು ಎಫೆಕ್ಟ್ ಬರ್ತದೆ ನಿಮಗೆ ಇದನ್ನ ಇಟ್ಕೊಂಡೆ ನಾನು ಅದನ್ನು ಪ್ಲೇ ಮಾಡೋದು. ಕಮ್ ಟು ಡೆವಿಲ್ ಇದೆಲ್ಲ ಏನು ಸ್ಪೆಷಲ್ ಮಾಡ್ಬೋದು ಇದರಲ್ಲಿ ಅಂತ ನಾನು ಫಸ್ಟ್ ತಲೆ ಹಾಕ್ಕೊಂಡಾಗ, ಕತೆ ಕೇಳಿದಾಗ ನಾನು ಫಸ್ಟ್ ತಲೆ ಹಾಕ್ಕೊಂಡಾಗ ಬೋಲ್ಟ್ ಕ್ಯಾಮ್ರಾನ ಸುಮಾರು ಜನ ವರ್ಕ್ ಮಾಡಿದ್ದಾರೆ. ಅದರದ್ದು ಸ್ಪೆಷಾಲಿಟಿ ಒಂದಿದೆ, ಅಂದರೆ ಅದನ್ನು ನೀವು ಬೇರೆ ರೀತಿಯಲ್ಲಿ ತೋರಿಸೋದೇ ನಿಮಗೆ ಚಕ್ಕಂದ ಇದು ಬೋಲ್ಟ್ ಕ್ಯಾಮ್ರಾದವ್ರಿಗೆ ತೆಗೆದಿರೋದು ಅಂತ ನೀವು ಹೇಳ್ತೀರಾ. ನಾನು ಒಂದು 2-3 ಸಿನಿಮಾ ನೋಡಿದೆ, ಅದ್ರ ಎಫೆಕ್ಟ್ಸ್ ಇರಲಿಲ್ಲ. ನಾನು ಒಂದು ಬೀಸ್ಟ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ಬಂದಿತ್ತು, ಅದನ್ನು ನೋಡಿದೆ. ಅದರಲ್ಲಿ ಎಫೆಕ್ಟ್ ಇದೆ, ಅಂದರೆ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೋದು, ಅದನ್ನು ಯಾವ ಥರದ್ದು ನೋಡಬೇಕು ಅಂತ. ಸೊ ನಾವು ಕುತ್ಕೊಂಡಾಗ ಒಂದು ಕಾನ್ಸೆಪ್ಟ್, ಚಿಕ್ಕದೊಂದು ಕಾನ್ಸೆಪ್ಟ್ ಮಾಡ್ಕೊಳ್ಳೋಣ, ಒಂದು ಟೀಸರ್ ಶೂಟ್ ಮಾಡೋಣ, ಏನು ಮಾಡೋಣ ಅಂತಂದಾಗ ಬೋಲ್ಟಲ್ಲೇ ಇಡೀ ಒಂದು ಕಾನ್ಸೆಪ್ಟು ಅದರಲ್ಲೇ ಆಗಬೇಕು ಅಂತಂದಾಗ ಡೆವಿಲಲ್ಲಿ ಫಸ್ಟ್ ಟೀಸರ್ ಏನಿದೆ ಅದನ್ನು ನಾನು ಬೋಲ್ಟಲ್ಲಿ, ಅಂದರೆ ಫ್ಲೆಕ್ಸ್ ಬೋಟ್ ಅಂತ ಬರುತ್ತೆ, ಬೋಲ್ಟ್ ಬೇರೆ, ಇದೊಂದು ಫ್ಲೆಕ್ಸ್ ಬೋಟ್ ಅಂತ ಒಂದಿದೆ. ಇದನ್ನು ನಾನು ಎಕ್ವಿಪ್ಮೆಂಟ್ನ ತರಿಸ್ಕೊಂಡು ಇದರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ನಾನೇನು ಮಾಡಿದೆ, ಫಸ್ಟ್ ಯಾರನ್ನ ಕೂರಿಸ್ಬಿಟ್ಟು ಅದನ್ನು ನಾನು ಬಿಫೋರ್ ಬರೋಕ್ಕಿಂತ ಮುಂಚೆನೇ ನನ್ನ ಒಂದು ಕಂಪೋಸಿಂಗ್ ಇದೆಯಲ್ಲ ಅದನ್ನ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗ ಅಂದರೆ ಚಿಕ್ಕ ನನ್ನ ಕ್ಯಾಮ್ರಾದಲ್ಲೇ ಅದು ಲೆಫ್ಟ್ಗೆ ಹೋಗೋದು, ರೈಟ್ಗೆ ಹೋಗೋದು, ಮೇಲೆ ಹೋಗೋದು, ಇದನ್ನೆಲ್ಲ ನನಗೆ ಈ ಟೈಮಿಂಗಲ್ಲಿ ಅದು ಮಾರ್ಕ್ ಆಗಬೇಕು ಅಂತ ಅಂದ್ಬಿಟ್ಟು ಅದನ್ನು ನಾವು ಏನು ಮಾಡಿದ್ವಿ. ಆ ಕ್ಯಾಮ್ರಾ ಬಂದಾಗ ವೆರಿ ಪೇಷನ್ಸ್ ಬೇಕು ಪ್ರವೀಣ್, ವೆರಿ ಪೇಷನ್ಸ್ ಬೇಕು. ಅಂದರೆ ಮಾಡೋರಿಗೂ ಪೇಷನ್ಸ್ ಇರಬೇಕು, ಕೂತ್ಕೊಳ್ಳೋರ್ಗೂ ಪೇಷನ್ಸ್ ಇರಬೇಕು. ಯಾಕಂತಂದರೆ ಇವಾಗ ನಾನು ಇಲ್ಲಿ ಯಾರನ್ನೋ ಇಟ್ಕೊಂಡು ಅದನ್ನು ಪ್ರೋಗ್ರಾಮಿಂಗ್ ಮಾಡಿಕೊಂಡು ಅವರು ಆ ಟೈಮಿಂಗ್ ಮಾಡಿಲ್ಲ ಅಂದರೆ ವೇಸ್ಟ್ ಅದು. ಅದೇನಂದರೆ ನೀವು ಅದನ್ನೆಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಮಾಡಾದ ಮೇಲೆ ಟೇಕಿಗೆ ಹೋಗಬೇಕು. ಟೇಕಲ್ಲಿ ನೀವೇ 1 ಸೆಕೆಂಡ್ ಲೇಟ್ ಮಾಡಿದ್ರೆ ಅದು ನಿಮ್ಮ ಮಾತು ಕೇಳಲ್ಲ. ಅಂದರೆ ಯಾಕಂದ್ರೆ ಪ್ರೋಗ್ರಾಮ್ ಆಗೋಗಿರ್ತದೆ. ಸೊ ಇವಾಗ ನೀವು ಹಿಂಗೆ ಬಂತು, ನೀವು ಅಲ್ಲಿ ಏನೋ ಮಾಡಿದ್ರಿ, ರಪ್ಪದ ಅದು ಹೊಟ್ಟೋಗುತ್ತೆ. ಅಲ್ಲಿ ನೀವು ಮಾಡ್ಬೇಕು. ಬೇಕಾದ್ರೆ ನೀವು ದರ್ಶನ್ ಸರ್ ನೋಡಿ, ಒಂದು ಗ್ಲಾಸ್ ಹಿಂಗೆಲ್ಲ ಆಡಿಸಿರ್ತಾರೆ, ಅದರ ರಪ್ ಅಂತ ಒಂದಷ್ಟು ಸಿಗರೇಟಿಗೆ ಬರ್ತದೆ, ಟಕ್ ಅಂತ ಹಿಂಗೆ ಹೊಡಿತಾರೆ. ಟೈಮಿಂಗ್ ಅದು, ಆ ಟೈಮಿಂಗ್ ಹೊಡೆದು ಹಿಂಗೆ ಬಂದಿಷ್ಟು ಹಿಂಗೆ ಮೇಲೆ ಬಂದ್ಬಿಡ್ತದೆ ಅದು. ಅಂದರೆ ನೀವು ಅಲ್ಲಿ ಏನು ಮಾಡ್ತೀರಾ ಅಂದರೆ ಆ ಸೆಕೆಂಡ್ಗೆ ನೀವು ಆಗಬೇಕು. ಅದಕ್ಕೆ ನೀವು ಪೇಷನ್ಸ್ ಕುತ್ಕೊಂಡಿರಬೇಕು. ಅದ್ರದ್ದೆಲ್ಲ ನೀವು ಒಂದು ಸಲ ಒಂದು ಮಾನಿಟರ್ ನೋಡಿದ್ಮೇಲೆ ಅಂದರೆ ಅದು ಸುಮಾರು ಹೊತ್ತು ಟೈಮ್ ಟೇಕಿಂಗ್ ತೊಗೊಳುತ್ತೆ. ಆ ಪೇಷನ್ಸು ಇಬ್ಬರಿಗೂ ಇರಬೇಕು. ಅದರಲ್ಲಿ ದರ್ಶನ್ ಸರ್ ಮಾತ್ರ ನನಗೆ ತುಂಬ ಅವರು ಸಪೋರ್ಟ್ ಮಾಡಿದ್ರು. ಇಲ್ಲ ಚೆನ್ನಾಗಿ ನೀನು ಮಾಡು, ಅದೇನು ಮಾಡಬೇಕು ಅಂತ ಇದೆಯಾ ಅದನ್ನು ನೀನು ಮಾಡು, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಇವತ್ತಿಗೆ ಅದು ಫಸ್ಟ್ ಟೈಮು ಆ ಟೀಸರ್ ರಿಲೀಸ್ ಆದಾಗ ಸದ್ದು ಮಾಡುತ್ತು ಅಂತ ಹೇಳ್ತೀವಲ್ಲ ಅದರದ್ದೇ. ಬಿಕಾಸ್ ಆಫ್ ಈವನ್ ಅವರು ಕೂಡ ಆ ಟೈಮಿಂಗ್ ಇದೆಯಲ್ಲ ಅದನ್ನು ಮ್ಯಾಚ್ ಮಾಡಬೇಕು. ಅದು ನೋಡಿ ನಿಮ್ಗೆ ಎಷ್ಟೋ ಟೈಮಿಂಗ್ ಇದೆ ಅದರಲ್ಲಿ. ಆ ಸಿಗರೇಟ್ ಇರ್ಬೋದು, ಅದಾದ ಮೇಲೆ ಅವರೇನೇನೆ ಹಿಂಗ್ ತಿರ್ಗೋದು, ತಿರ್ಗಿ ಇಲ್ಲಿ ಬರುತ್ತೆ, ಹಿಂಗೆ ಬಂದಾಗ ಇಲ್ಲಿ ಬರುತ್ತೆ, ಇಲ್ಲಿ ಮಾತಾಡಬೇಕು, ತಿರ್ಗಿ ಹಿಂಗೆ ರಪ್ಪ ಹಿಂಗೆ ಹೋಗುತ್ತೆ, ತಿರ್ಗಾ ಹೋಗಿ ಅವ್ನಿಗೆ ಹೋಗುತ್ತೆ, ತಿರ್ಗಾ ಬಂದಾಗ ಅದು ಅವ್ನು ಫೈರ್ ಮಾಡಬೇಕು. ಅದಿಷ್ಟ ಇದು ಟೈಮ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಅವರು ಅದನ್ನು ಮ್ಯಾನೇಜ್ ಮಾಡಬೇಕು. ಅದರಲ್ಲಿ ಮಾತ್ರ ವೆರಿ ಟ್ಯಾಲೆಂಟೆಡ್ ಅದ್ರಲ್ಲಿ ಸಾರ್ ಮಾತ್ರ ನಿಜ. ಅದು ಅವ್ರು ಏನು ಇವತ್ತು ಒಂದು ಸುಮ್ಮನೆ ಹಿಂಗೆ ಅದನ್ನ ಹೇಳ್ಕೊಟ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಅದನ್ನು ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಸೊ ಅದಕ್ಕೆ ನಮಗೆ ಆ ಔಟ್ಪುಟ್ ಹಂಗೆ ಕಾಣುತ್ತೆ. ಅದು ಹಿಂಗೆ ಟೆಕ್ನಿಷಿಯನ್ ಅವ್ರಿಗೆ ಆ ವಿಚಾರದಲ್ಲಿ ತುಂಬ ಕ್ಯೂರಿಯಸ್. ಹೌದು, ಟೆಕ್ನಿಕಲಿ. ಆಮೇಲೆ ಟೆಕ್ನಿಷಿಯನ್ಸ್ ಅಂದರೆ ಅವ್ರಿಗೆ ಭಾರಿ ಪ್ರೀತಿ ಅದೊಂದು. ಅದಾದಮೇಲೆ ನಾನು ಕಾಟೇರ ಮಾಡಬೇಕಾದ್ರೆ ನಾನೊಂದು ಲೆನ್ಸ್ ತರಿಸಿದ್ದೆ. ಅದು ನಿಮ್ಗೆ ಹೆಂಗಿರುತ್ತೆ ಅಂತ ಲೆನ್ಸ್ ನಿಮಗೆ ಒಂದು ಪೈಪ್ ಥರ ಇರುತ್ತೆ, ಇಷ್ಟೇ ಚಿಕ್ಕ ಪೈಪ್ ಥರ ಇರ್ತದೆ ಅಷ್ಟೇ. ಅದು
ಅದ್ರದ್ದು ಏನು ಕೆಲಸ ಮಾಡುತ್ತೆ ಅಂತಂದ್ರೆ ನಿಮಗೆ ನಿಮ್ಮ ಇಲ್ಲಿಗೆ ನೀವು ಲೆನ್ಸನ್ನ ಇಲ್ಲಿಟ್ಟರೆ ನಿಮ್ಮ ಉಗುರು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಡೀಟೇಲಿಂಗ್ ಕಾಣುತ್ತೆ. ಅದರದ್ದೇ ಅದು ಸ್ಪೆಷಾಲಿಟಿ. ಸೊ ಅದನ್ನು ನಾನೇನು ಮಾಡಿದ್ದೆ, ದರ್ಶನ್ ಸರ್ ಒಂದು ಆ ಮಚ್ಚನ್ನ ಹಿಂಗೆ ನೋಡ್ತಾರೆ. ಆ ಮಚ್ಚು ನೋಡ್ಬೇಕಾದ್ರೆ ಆ ಮಚ್ಚು ಥ್ರೋಟ್ ಹಂಗೆ ನಾನು ಬರ್ತೀನಿ. ಅದಾದಮೇಲೆ ಆ ಮಚ್ಚುದು ಹಿಂಗೆ ಮಾಡಿದ್ರೆ ಬರೀ ಅವ್ರ ಕಣ್ಣು ಆ ಮಚ್ಚು. ಸೊ ಅದನ್ನು ನಾವು ನಮ್ಮ ನಾರ್ಮಲ್ ನಾವು ಲೆನ್ಸಲ್ಲಿ ನಾವು ಅದನ್ನು ತೆಗಿಯೋಕ್ಕಾಗಲ್ಲ. ಸೊ ಈ ಥರ ಒಂದು ಲೆನ್ಸ್ ಬಂದಾಗ ಅದನ್ನು ಬಳಸ್ಕೊತೀವಿ ಮಾಡ್ತೀವಿ ಅಂತಂದಾಗ ಆವಾಗ ಅವರು ಬರ್ತಾರೆ, ಹೆಗ್ಲ ಮೇಲೆ ಕೈ ಹಾಕೊಳ್ತಾರೆ, ಏನು ಚೆನ್ನಾಗಿದು ಹೊಸದಾಗಿ ಅವ್ರು ಲೆನ್ಸ್ ತರಿಸ್ಬಿಟ್ಟಿದ್ಯಾ ನೀನು ಅಂದ. ಇಲ್ಲ ಬಸ್ ಇದು ಈ ಥರದ್ದು ತೆಗೆದ್ರೆ ಇದು ಈ ಥರದ್ದು ನಿಮಗೆ ಔಟ್ಪುಟ್ ಬರುತ್ತೆ ಅಂತಂದಾಗ ನಾನು ಅದನ್ನು ಮಾನಿಟ್ರಿಂಗ್ ಮಾಡಿ ಬೇರೆಯವ್ರನ್ನ ಮಾನಿಟ್ರಿಂಗ್ ಮಾಡಿ ತೋರಿಸ್ತೀನಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಹ್ ಈ ಲೆನ್ಸು ಈ ಥರನೂ ಮಾಡ್ಬೋದಾ ಅಂತ. ಸೊ ಅವ್ರು ಕೂಡ ಅಪ್ಡೇಟ್ ಆಗ್ತಿದ್ದಾರೆ. ಸೊ ಟೆಕ್ನಿಕಲಿ ಇವಾಗ ನಾವು ಕೂಡ ಅದು ಟೆಕ್ನಿಕಲ್ ಅಪ್ಡೇಟ್ ಆಗಬೇಕು. ಸೊ ಲಾಸ್ಟ್ ಔಟ್ಪುಟ್ ಏನು ಬರುತ್ತೆ ಅನ್ನೋದನ್ನು ಅದನ್ನು ಮಾಡಿದ್ಮೇಲೆ ನೀವು ನಂಬಲ್ಲ, ಅದನ್ನು ಮಾಡಿದ್ಮೇಲೆ ಸುಮಾರು ಜನ ಅದನ್ನು ಮಾಡಿದ್ರು. ಸೊ ಅದಕ್ಕೆ ಫಸ್ಟ್ ನನಗೇನಾದರೂ ಹೊಸದು ಏನಾದರೂ ಬರುತ್ತೆ ಅಥವಾ ಏನಾದರೂ ಎಕ್ವಿಪ್ಮೆಂಟಲ್ಲಿ ಏನೋ ಹೊಸದು ಇರುತ್ತೆ ಅಂದರೆ ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಟ್ರೈ ಮಾಡ್ತೀನಿ.